ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ, ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ್ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ಟರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತೇಳಿ ನಿವೇಶನ ಕೊಡಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯಿತು. ಇನ್ನೂ ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡೋಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರೀಗ? ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂಥ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದರೆ ವಿಷಯಗಳಿದೆ. ಇವರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತಿದ್ದೀವಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ, ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ್ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ಟರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ನಿವೇಶನಗಳು ಕೂಡ ಕೊಟ್ಟಿಲ್ಲ ಸರ್. ನಿವೇಶನ 4,000 ಕುಟುಂಬಕ್ಕೆ ನಿವೇಶನ ಕೊಡ್ತೀವಿ ಅಂತೇಳಿ ನಿವೇಶನ ಕೊಡಲಿಲ್ಲ. ಇದೆಲ್ಲ ನೋಡೇ ನಾನು ಧ್ವನಿ ಎತ್ತಿದ್ದೀನಪ್ಪ. ನಾನು ಅಭಿವೃದ್ಧಿಗೆ ಕುಂಠಿತ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತಿಲ್ಲ. 27 ವರ್ಷ ಆಯಿತು. ಇನ್ನೂ ಎಷ್ಟು ವರ್ಷ ಬೇಕು? ಬೆಂಗಳೂರು ಮೈಸೂರು ರಸ್ತೆ ಮಾಡೋಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಮಾಡೋರಲ್ಲ. ಈ ರಸ್ತೆ ಎಷ್ಟು ವರ್ಷದಲ್ಲಿ ಮಾಡಿದ್ರೀಗ? ಬೆಂಗಳೂರು ಟು ಮೈಸೂರು ಈಗ ರಸ್ತೆ ಆಗಿದೆ. ಇವರು 95ನೇ ಇಸ್ವಿ ಅದು ಮಾಡೋಕ್ಕೂ ಕಾರಣ ಮಾಯಗಾನಹಳ್ಳಿ ಹತ್ರ 84ನೇ ಇಸ್ವಿನಲ್ಲಿ ಯಾವೊಂದು ಮಕ್ಕಳು ಬಸ್ ಆಕ್ಸಿಡೆಂಟ್ ಆಗಿ 8 ಮಕ್ಕಳು ತೀರ್ಕೊಂಡು ಹೋದರಲ್ಲಿ. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ರಸ್ತೆ ಒಂದು ದೊಡ್ಡ ರಸ್ತೆ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ದು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದಂಥ ನೀವೇನು ಮಾಡ್ತಾ ಹೋದ್ರಿ? ಆ BMICP ಅಧ್ಯಕ್ಷನೇ ಈಗಿನ ಮುಖ್ಯಮಂತ್ರಿ ಆಗ 20,000 ಎಕರೆಗೆ 1,75,000 ಎಕರೆ ಅಕ್ವೈರ್ ಮಾಡಿ ಪ್ರತಿಯೊಂದಕ್ಕೂ ರೈತರು ಅಲ್ಲಿ ಹೋಗಿ ಅರ್ಜಿ ಹಾಕೊಂಡು ನಿಂತ್ಕೋಬೇಕಾಗಿತ್ತು. ಇದೆಲ್ಲ ಮಾಡಿದಾರೆ ಯಾರಪ್ಪ? ದೇವೇಗೌಡರು ಮಾಡಿ ಅಂತ ಹೇಳಿದ್ರ? ಇದು ಬೇಕಾದಷ್ಟು ಚರ್ಚೆ ಮಾಡಬೇಕು ಅಂದರೆ ವಿಷಯಗಳಿದೆ. ಇವರು ಏನೇನು ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ, ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಜನ ನಮಗೆ ಶಕ್ತಿ ಕೊಟ್ಟವರೆ, ಆ ಶಕ್ತಿ ಜನಕ್ಕೋಸ್ಕರ ಧ್ವನಿ ಎತ್ತಿದ್ದೀವಿ.